ಬಿಜೆಪಿಯಲ್ಲಿ ಜೋರಾದ ಅಧ್ಯಕ್ಷರ ಬದಲಾವಣೆ ಕೂಗು. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಲ್ಲಿ ಇದೀಗ ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ. 3 ದಿನ ರೆಬೆಲ್ಸ್ ಟೀಮ್ ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಲಿರುವ ಭಿನ್ನಮತೀಯರು ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಗಳ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಕ್ಫ್ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಕೂಡ ಕೊಡಲಿದ್ದಾರೆ ರೆಬೆಲ್ಸ್ ಟೀಮ್. ಹಾಗಾಗಿ ಈಗ ಬಿಜೆಪಿಯಲ್ಲಿ ಜೋರಾಗಿದೆ ಅಧ್ಯಕ್ಷರ ಬದಲಾವಣೆ ಕೂಗು. ಈ ಹಿಂದಿನಿಂದಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ರೆಬೆಲ್ಸ್ ಪಟ್ಟು ಹಿಡಿದಿದ್ರು. ಇನ್ನೂ ವಿಜೇಂದ್ರ ಜೂನಿಯರ್ ಇದ್ದಾರೆ, ಅವರಿಗೆ ಹೇಗೆ ನೀವು ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರಿ, ಸೀನಿಯರ್ಸ್ ಎಲ್ಲ ಇರಬೇಕಾದ್ರೆ ಅಂತ ಹೇಳಿ ಈಗ ಒಂದು ರೆಬೆಲ್ಸ್ ಟೀಮ್ ಕೆಂಡ ಕಾರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ ರೆಬೆಲ್ ನಾಯಕರುಗಳು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುವಂತದ್ದು. ಜೆಪಿ ನಡ್ಡಾ, ಅಮಿತ್ ಶಾ, ಬಿಎಲ್ ಸಂತೋಷ್, ರಾಜನಾಥ್ ಸಿಂಗ್ ಜೊತೆ ಚರ್ಚೆ ಮಾಡಲಿರುವ ರೆಬೆಲ್ಸ್ ಟೀಮ್ ಎನ್ನುವ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಇನ್ನು ಬಿವಿ ನಾಯಕ್, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಹೀಗೆ ರೆಬೆಲ್ ಟೀಮ್ ನಿರಂತರ ಗಣೇಶ್ ನಿನ್ನೆ ದೆಹಲಿಗೆ ತಲುಪಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೆಪಿ ನಡ್ಡಾ, ಅಮಿತ್ ಶಾ ಹೀಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಪ್ರಸ್ತುತ ಆಗ್ತಾ ಇರುವ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅದರಲ್ಲಿ ವಕ್ಫ್ ವಿಚಾರ ಕೂಡ ಒಂದು ಸೇರ್ಕೊಂಡಿರುವಂತದ್ದು. ಜಂಟಿ ಸದನ ಸಮಿತಿ ಜೊತೆ ರೆಬೆಲ್ಸ್ ನಾಯಕರ ಚರ್ಚೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಭೇಟಿ ಮಾಡಿದ್ದಾರೆ ರೆಬೆಲ್ ನಾಯಕರು ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಕಳೆದ ವಾರವಷ್ಟೇ ವರಿಷ್ಠರನ್ನ ಭೇಟಿ ಮಾಡಿಕೊಂಡು ಬಂದಿದ್ರು ಬಿವೈ ವಿಜೇಂದ್ರ. ರೆಬೆಲ್ಸ್ ಟೀಮ್ ವಿರುದ್ಧವೂ ಕೂಡ ದೂರನ್ನ ನೀಡಿದ್ರ ವಿಜೇಂದ್ರ ಎನ್ನುವ ಪ್ರಶ್ನೆ ಮೂಡ್ತಿದೆ. ಈಗ ಬಿವೈವಿ ವಿರುದ್ಧವೇ ವರಿಷ್ಠರಿಗೆ ಮತ್ತೆ ರೆಬೆಲ್ಸ್ ದೂರು ಕೊಡುವ ಸಾಧ್ಯತೆ ಇದೆ. ಯಾರ ದೂರನ್ನ ಪರಿಗಣಿಸ್ತಾರೆ ಅನ್ನೋದೇ ಇದೀಗ ಕುತೂಹಲವಾಗಿ ಕಾಡ್ತಾ ಇರುವಂತದ್ದು. ಜಂಟಿ ಸದನ ಸಮಿತಿ ಜೊತೆ ರೆಬೆಲ್ಸ್ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಲಿದ್ದಾರೆ ರೆಬೆಲ್ ಟೀಮ್ ಅಂತ ಹೇಳಲಾಗ್ತಿದೆ. ಹೋದವಾರ ಅಷ್ಟೇ ಬಿವೈ ವಿಜೇಂದ್ರ ಅವರು ದೆಹಲಿಗೆ ಭೇಟಿ ಕೊಟ್ಟು ಮಾತನಾಡಿಕೊಂಡು ಬಂದಿದ್ರು ರೆಬೆಲ್ಸ್ ಟೀಮ್ ವಿರುದ್ಧ. ಈಗ ನೋಡಿದ್ರೆ ರೆಬೆಲ್ಸ್ ಟೀಮ್ ಅವರು ಕೂಡ ಹೋಗಿರೋದ್ರಿಂದ ಯಾರನ್ನ ಪರಿಗಣಿಸ್ತಾರೆ ಅನ್ನೋದೇ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು.